ಹುಡುಗರನ್ನೆಲ್ಲ ಕಳಿಸ್ತಾ ಇದ್ದೀನಿ, ಊಟ ಬಡಿಸ್ತಾ ಇದ್ದಾಳೆ, ಆರಾಮಾಗಿ ಇದ್ದಾಳೆ. ಏನ್ ಮಾಡ್ತಿದ್ದಾಳೆ ಹೊರ ಹಿಂಗೆ ರಿಸೀವ್ ಮಾಡ್ಕೊಂಡ್ರ? ಇದೇ ಯೋಚನೆ ಇದೀನಿ ಹೊರ್ತು ನಾನ್ ದೇವರಾಣೆಗೂ ನನ್ಗೇನು ಗೊತ್ತಿಲ್ಲ. ನನಗೆ ಇನ್ನು ನಿಮ್ಗೆ ದುಡ್ಡು ಬಂದಿಲ್ಲ ಅನ್ನೋದು ಇವತ್ತೇ ಗೊತ್ತಾಗಿತ್ತು ನನಗೆ ಫೋನ್ ಬಂದ್ಮೇಲೆ. ಇಲ್ಲ, ನನಗೆ ಜುಲೈ ತನಕ ಟೈಮ್ ತಗೊಂಡ್ಲು. ಜುಲೈ ಆದ್ಮೇಲೆ ಸೆಪ್ಟೆಂಬರ್ ತನಕ ಟೈಮ್ ತಗೊಂಡ್ಲು, ಗಣೇಶ ಹಬ್ಬ ಆದ್ಮೇಲೆ ಕೊಡ್ತೀನಿ ಅಂತ. ನಿಮ್ಗೂ ಗೊತ್ತಿದೆ ಅವಳು ನನಗೆ ಎಷ್ಟು ದುಡ್ಡು ಕೊಡ್ಬೇಕು, ಏನ್ ಮೋಸ ಮಾಡಿದಾಳೆ ಅಂತ. ನಿಮ್ಗೆಲ್ಲ ನಾನು ಹೇಳಿದೀನ ಇಲ್ವಾ? ಹೌದಪ್ಪ, ನಿಮ್ಗೆ ಕೊಡ್ಬೇಕು ಗೊತ್ತು. ನಾನು ಮಾತಾಡ್ತೀನಿ, ನಾನೇ ಸಾಕ್ಷಿ ಇದ್ದೀನಿ. ಮನೆ ಹತ್ರ ಬಂದು ಎಷ್ಟೆಷ್ಟು ಅವ್ಳಿಗೆ ಇದು ಯಾವ್ದದು ಅಣ್ಣಮ್ಮಗೆ ನಂಬ್ಕೊಂಡು ಎಷ್ಟೆಷ್ಟು ಜ್ಯುವೆಲ್ಸ್ ಕೊಟ್ಟಿದ್ರ, ಏನೇನೋ ಕೊಟ್ಟಿದ್ರ. ಮುಂಚೆ ಬಿಸ್ನೆಸ್ ಡಿ.ಕೆ. ಸುರೇಶ್ಗೆ ಈಗ ಎಲೆಕ್ಷನ್ಸ್ ಇದೆ, ಹಂಗಿದೆ ಹಿಂಗಿದೆ ಅಂತ ತಗೊಂಡಿದ್ದು ಏನೇನೋ ತಗೊಂಡೋಳು. ಅದಂತೂ ನಿಜ ಬಿಡಿ. ನೀವು ತುಂಬಾ ನಮ್ ಕೊಟ್ರಿ ಬಿಡಿ. ನೀವು ಫೋನ್ ಮಾಡ್ಬಿಟ್ಟು ಸುರೇಶ್ ಅನ್ನ ನೆಪದಲ್ಲಿ ಅವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಟೈಮ್ ಕೊಡು, ಎಲೆಕ್ಷನ್ ಮುಗಿಲಿ ಅಂತೆಲ್ಲ ಹೇಳ್ಸಿದಾಳ ಇಲ್ವಾ? ಟೈಮ್ ಕೊಡು ಅಂತ ಹೇಳಿದ್ ನಿಜ, ಟೈಮ್ ತಗೋ ಅಂತ ಹೇಳಿದ್ದು ನಿಜ. ಅದನ್ನ ಹೇಳಿ ಸರ್. ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಧರ್ಮ ಅವ್ರೆ, ಅವಳು ಏನ್ ಮಾಡ್ತಿದ್ದಾಳ ಹೇಳ್ತೀನಿ ಬಿಡಿ. ಅದಕ್ಕೆ ನೀವು ಈ ತರ ಹೇಳಿ ವನಿತಾ ಅವ್ರೆ. ಸರ್ ನಿಮ್ ಮನೆಗ್ ಬಂದ್ ಕೂತ್ಕೊಂಡು 24 ಗಂಟೆ ಕೂತ್ಕೊಂಡು ನಾನು ನಿಂತ್ಕೊಂತೀನಿ. ನಾವೇ ಅನ್ಯಾಯವಾಗಿದೆ, ನಮ್ಗೆ ಗೊತ್ತಿಲ್ಲ ಇದು ಈ ತರ ಮಾಡಿದ ಕಚಡ. ನಮ್ಗೆ ಪೊಲೀಸ್ ಸ್ಟೇಷನ್ ಇಂದೆಲ್ಲ ಫೋನ್ ಮಾಡ್ಸೋದು ಇದೆಲ್ಲ ನಿಮ್ ದುಡ್ಡು ಬಂತಾ? ನಮ್ ತಾಯಣಿ ಬರೋದಲ್ಲ, ಎಂತೆಂತ ಮಾತಂದಿರಲ್ಲ ಕೇಳಿಸ್ತೀನಿ ನಿಮ್ಗೆ. ಏನಲ್ಲಿ ಏನ ಮಾಡ್ತೀಯ, ತಾಕತ್ತಿದ್ಯಾನ, ಬರೋ ಮನೆಗೆ. ಏನ್ ಮಾತು, ಹೋಗೋ ಬರೋ ಅಂತ ಅನ್ಸ್ಕೊಂಡ್ ನಾವು. ಏನ್ ಅವಳು ಬ್ಯಾಕಪ್ ಏನಿದೆ ಧರ್ಮ? ನಮ್ ತಾಯಣಗೂ ಇವತ್ಗೂ ನೀವೇ ಹೇಳ್ಬೇಕು. ನಿಮ್ಗೆ ಯಾವಾಗಿಂದ ಪರಿಚಯ ನಿಮಗ್ ಗೊತ್ತು. ನನಗೆ ನೋಡಿ, ನೀವ್ ಬಂದು ಒಂದಿನ ಹೊಗಳಿದ್ರಿ ಗೊತ್ತಾ, ಧರ್ಮ ಇದು ಕೇಪಬಲ್ ಅಂತ. ಅವತ್ತಿಂದನೇ ನಾನ್ ಫುಲ್ ಸುಮ್ನೆ ಇರಿ. ನೀವು ಫಸ್ಟ್ ನನಗ್ ಫೋನ್ ಮಾಡ್ಬಿಟ್ಟು ಅವಳ ಜೊತೆ ಎಲ್ಲಾ ಶೂಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿ ಓಡಾಡ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಗೋಲ್ಡ್ ತಗೊಂಡ್ಬಿಟ್ಟು ಕಾರು ಅವಳದು ಎಲ್ಲ ಓಡಿಸ್ಬಿಟ್ಟು ನೀವೇನಂದ್ರಿ? ಅಲ್ಲ ಈಗ ಕೇಳಿ ಧರ್ಮ, ಒಂದ್ ನಿಮಿಷ ನಾನೇನಂತಿರೋದು, ನೀವು ನಾನು ಬಿಟ್ಬಿಡಿ ಇವಾಗ, ಅದು ಮಾತಲ್ಲ. ಈಗ ಮಾತಿಷ್ಟೇ, ನಿಮಗ್ ಅವಳಿಂದ ಅನ್ಯಾಯ ಆಗಿದ್ಯಾ ಇಲ್ವಾ? ಆಗಿಲ್ದೇ ಇದ್ರೆ ಬಿಡ್ತಿದ್ದೀನ? ಅಲ್ಲ, ಪಾಯಿಂಟ್ ಅನ್ಯಾಯ ಆಗಿದೆ ತಾನೆ. ಹೌದು, ಅದೇ ತರ ನನಗೂ ಅನ್ಯಾಯ ಆಗಿದೆ ತಾನೆ. ನಿಮ್ಮ ಹತ್ರ ಅವಳು ಏನಕ್ಕೆ ಫೋನ್ ಮಾಡಿಸ್ಬೇಕಿತ್ತು? ನಿಮ್ಗೆ ಅವಾಗಾದ್ರೂ ಗೊತ್ತಾಗಿಲ್ವಾ? ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ ಕೇಳ್ಬೇಕಿತ್ತು ತಾನೆ. ಒಂದ್ ನಿಮಿಷ ಇರಿ. ನನಗೆ ಡಿ.ಕೆ. ಸುರೇಶ್ ಫೋನ್ ಮಾಡಿದಾರಲ್ಲ, ಅಂದ್ರೆ ನನಗೂ ಇದೇ ತರ ಇನ್ನೊಬ್ರು ಕೈ ಮಿಮಿಕ್ರಿ ಮಾಡ್ಸಿ ಮಾತಾಡ್ಸಿದಾಳಲ್ಲ. ಏನಂತ ಮಾತಾಡ್ಸೋಳೆ? ಧರ್ಮ ಏನಪ್ಪಾ, ಅಯ್ಯೋ ನನಗೆ ಯಾವ್ದದು ಪ್ರವೀಣ್ ಜ್ಯುವೆಲರ್ಸ್ ಯಾವ್ದೋ ಜ್ಯುವೆಲರ್ಸ್ ಬಂದಾಗ ಮಾತಾಡಿಸ್ಲಿಲ್ಲ ಅವರು. ಹೌದೌದು, ಅವಾಗ್ಲೇ ಡೌಟ್ ಬಂದು, ಅವಾಗಿಂದ ಡೌಟ್ ಬಂದು ನನ್ಗೆ ಎದುರು ಮಾತಾಡ್ಸು ಕೂತ್ಕೊಂಡೆ. ಅವಾಗಿಂದ ಅವಳು ಬಾಯಿ ಇಲ್ಲ. ಅರ್ಥ ಆಯ್ತಾ? ಅಷ್ಟೊತ್ತಿಗೆ ನಿಮಗ್ ಮಾತಾಡಿದ್ದು ಅವತ್ತೇ ಲಾಸ್ಟ್ ಬಿಸಾಕಿದೀನಿ ನಾನು. ಈಗ ಧರ್ಮ ಅವರೇ, ನಾನು ಒಂದ್ ಮಾತು ಏನ್ ಕೇಳ್ತಾ ಇದೀನಿ ಗೊತ್ತಾ? ಈಗ ನೀವ್ ಇವತ್ತು ಫ್ರೀ ಇದ್ರೆ ಬನ್ನಿ, ನಾನ್ ನಿಮ್ ಜೊತೆ ಇರ್ತೀನಿ. ಎನಿ ಟೈಮ್ ನಾನ್ ನಿಮ್ ಜೊತೆ ಇರ್ತೀನಿ. ಏನಿದೆ ಇವಾಗ ನೀವು ಅವಳಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಹೇಳಿ ಇನ್ನೊಂದೇನೋ ಕೇಳಿ ಪೂರ್ತಿ ಅಧ್ವಾನ ಮಾಡ್ಕೊಳ್ಳೋ ಬದ್ಲು ನಿಮಗ್ ಕರೆಕ್ಟ್ ಆಗಿ ಸೇಫ್ ಆಗ್ಬೇಕು, ನಿಮ್ಗೇನೂ ತೊಂದ್ರೆ ಆಗ್ಬಾರ್ದು ಅಂದ್ರೆ ನಾನ್ ನಿಮ್ ಜೊತೆ ಇರ್ತೀನಿ. ಬಂದು ನಿಜ ಹೇಳಿ, ನಾನ್ ನಿಮ್ಗೆ ಏನೂ ಸುಳ್ಳು ಹೇಳ್ಕೊಡ್ತಿಲ್ಲ. ಏನ್ ಹೇಳ್ತೀರಾ ನಿಜ? ನೀವ್ ಡಿ.ಕೆ. ಸುರೇಶ್ ಅಂತ ನನಗ್ ಫೋನ್ ಮಾಡ್ಬಿಟ್ಟು ಟೈಮ್ ಇಸ್ಕೊಂಡ್ರಿ, ಕರೆಕ್ಟಾ? ಕರೆಕ್ಟ್ ಅಷ್ಟೇ. ನಾನು ನಂಬರ್ ಮಾಡಿದೆ, ಅದೆಲ್ಲ